ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಮೊನ್ನೆ ಫ್ರೈಡೇ ಒಂದು ಬ್ಯಾಚ್ ಫಿನಿಶ್ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ಗುಡ್ ಬ್ಯಾಚ್. ಅಂದು ತುಂಬಾ ಚೆನ್ನಾಗಿತ್ತು ಕೂಡ, ಏಕೆಂದರೆ ತುಂಬ ಜನ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಇದ್ರಿ. ಹ್ಯಾಪಿ ಟು ಸಿ ಆಲ್ ಓಲ್ಡ್ ಸ್ಟೂಡೆಂಟ್ಸ್ ಥಿಂಗ್ಸ್ಗಳನ್ನ. ಸೊ ಹ್ಯಾಪಿ ಟು ಎಕ್ಸ್ಪ್ಲೈನ್ ಆಲ್ಸೋ. ಯಾಕೆಂದರೆ ಮಾರ್ಕೆಟಲ್ಲಿ ಆದಷ್ಟು ನನ್ನ ಕಡೆಯಿಂದ ಎಷ್ಟು ಆಪ್ಷನ್ ಬಯರ್ಸ್ಗೆ ಈಸಿ ಆಗೋಕ್ಕೆ ಟ್ರೈ ಮಾಡೋಕ್ಕಾಗತ್ತೆ ಅಷ್ಟು ನಾನು ಮಾಡ್ಕೊಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಲೈಕ್ ನನಗೇನು ಅರ್ನಿಂಗ್ಸ್ನ ನಾನು ನಿಮ್ಗೆ ಆಲ್ವೇಸ್ ಹೇಳ್ತೀನಿ, ದಿನಕ್ಕೆ 10,000 ರೂಪಾಯಿ, ವಾರಕ್ಕೊಂದು 40,000-50,000 ದುಡ್ಕೊಂಡ್ರೆ ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ. ಬಿಕಾಸ್ ಕೆಲಸದಲ್ಲಿದ್ದಾಗಲೂ ಅದಕ್ಕೆ ಅಷ್ಟು ಸಿಗ್ತಿರಲಿಲ್ಲ. ಇವಾಗ ನಾವು ಕುತ್ಕೊಂಡು ದುಡ್ಕೊಳ್ಳೋದ್ರಲ್ಲಿ ಏನಿದೆ, ಕಲಿತಾ ಕಲಿತಾ ಈಸಿ ಆಗ್ತಾ ಹೋಗುತ್ತೆ. ಸೇಮ್ ನನಗೂ ಅಷ್ಟೇ, ಗೋಯಿಂಗ್ ಫಾರ್ವರ್ಡ್ ಹೋಗ್ತಾ ಹೋಗ್ತಾ ನಾನು ರೈಸ್ ಮಾಡ್ಕೊತಾ ಹೋಗ್ತೀನಿ, ನಿಮಗೂ ಕೂಡ ಅದು ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಇವತ್ತಿಂದು ಮಾರ್ಕೆಟ್ ಕಂಪ್ಲೀಟ್ಲಿ ಟ್ರಿಕ್ಕಿ ಮಾರ್ಕೆಟು. ಈ ಒಂದು ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಸ್ಟೂಡೆಂಟ್ಸ್ ನಾನೇನು ಟ್ರೇಡ್ ಮಾಡಿದ್ದೀನಿ ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಫಸ್ಟು ನಂದು ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳ್ತೀನಿ. ಓಕೆನಾ? ಸೊ ಇವತ್ತಿಂದು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಲೆಟ್ ರಿಫ್ರೆಶ್ ಇಟ್. ಓಕೆ, ಇವತ್ತಿನರಲ್ಲಿ ಆ್ಯಕ್ಚುಲಿ ನಂದು ಓವರ್ ಟ್ರೇಡಿಂಗ್ ಆಗಿದೆ ಕೂಡ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಇಟ್ ಈಸ್ ಮೈ ಓವರ್ ಟ್ರೇಡಿಂಗ್ ಡೇ ಅಂತಲೇ ನಾನು ಹೇಳ್ಕೊಳ್ತೀನಿ. ಅದರಲ್ಲಿ ಇರೋದನ್ನು ಪ್ರಾಕ್ಟಿಕಲಿ ಹೇಳೋದ್ರಲ್ಲಿ ಏನು ತಪ್ಪಿದೆ. ಸೊ ಒಂದು ಕಾಲಲ್ಲಿ ಐ ಟುಕ್ ಅ ಲಾಸ್ ಆಫ್ 14K, ಒಂದು ಕಾಲಲ್ಲಿ ಐ ಮೇಡ್ ಇಟ್ ಪ್ರಾಫಿಟ್ ಆಫ್ 8K, ಒಂದು ಪುಟ್ಟಲ್ಲಿ ಐ ಮೇಡ್ ಇಟ್ ಪ್ರಾಫಿಟ್ ಆಫ್ 15K, ಒಂದು ಪುಟ್ಟಲ್ಲಿ ಐ ಮೇಡ್ ಇಟ್ ಆಫ್ 6K. ಓಕೆನಾ? ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಲೈಕು ಇಲ್ಲಿ ನಾನು 4 ಟ್ರೇಡ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಲಾಜಿಕ್ಸು ಮೈಂಡ್ಸೆಟ್ ನೀವು ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಬೆಳಗ್ಗೆನೇ ನನಗೆ ಮೈಂಡ್ಸೆಟ್ಟಲ್ಲಿ ಓವರ್ ಆಲ್ ಮಾರ್ಕೆಟ್ ಸ್ಟ್ರಕ್ಚರು ಪ್ಲಸ್ ಮಾರ್ಕೆಟಲ್ಲಿ ಏನು ಸೆಂಟಿಮೆಂಟ್ ಇದೆ ಎಲ್ಲರೂ, ಲೈಕ್ ಇಂಡಿಯಾ ಗೋಯಿಂಗ್ ಟು ಇಂಡಿಯಾ ಪಾಕಿಸ್ತಾನ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನಿದೆ ಅದ್ರ ಪ್ರಕಾರ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ. ಯಾಕೆಂದರೆ ಫ್ರೈಡೇ ಅದರ ಪ್ರಕಾರನೇ ಮಾರ್ಕೆಟ್ ರಿಯಾಕ್ಟ್ ಕೂಡ ಮಾಡಿತ್ತು. ಬಟ್ ಮೈಂಡ್ಸೆಟ್ ಏನಿತ್ತು ಗೊತ್ತಾ, ಆಲ್ವೇಸ್ ಐ ಬಿಲೀವ್ ಇಟ್ ಇನ್ ಪ್ರೈಸ್ ಆ್ಯಕ್ಷನ್. ಸೊ ಮಾರ್ಕೆಟಲ್ಲಿ ನಿಮಗೆ ಪ್ರೈಸ್ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಲಾಸಸ್ ಏನಕ್ಕಾಯಿತು, ಪ್ರಾಫಿಟ್ ಎಲ್ಲಾಯಿತು ಏನು ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಮಾರ್ಕೆಟ್ ಇವತ್ತು ಏನು ಮಾಡಿದೆ, ಮೆಜಾರಿಟಿಯಾಗಿ ಎಲ್ಲರದ್ದು ಮೈಂಡ್ಸೆಟ್ ಏನಿದೆ, ಬಿಕಾಸ್ ಆಫ್ ಜಿಯೋಪೊಲಿಟಿಕಲ್ ಇಶ್ಯೂ ಮಾರ್ಕೆಟು ಇಷ್ಟು ದೂರ ನಮಗೆ ಒಂದು ಡೌನ್ ಸೈಡ್ ಟ್ರೆಂಡ್ನ ಕ್ರಿಯೇಟ್ ಮಾಡಿಕೊಟ್ಟಿತ್ತು ಅಲ್ವಾ. ಇಟ್ಸ್ ವೆರಿ ಮಚ್ ಕ್ಲಿಯರ್, ಎಲ್ರಿಗೂ ಗೊತ್ತಿದೆ. ಸೊ ಅದೇ ಥರ ಮಾರ್ಕೆಟ್ ರಿಕವರಿ ಕೂಡ ಆಗಿತ್ತು, ರಿಕವರಿ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಸೊ ಇವತ್ತು ಎಲ್ಲರ ಎಕ್ಸ್ಪೆಕ್ಟೇಷನ್ ಏನು, ಮಾರ್ಕೆಟಲ್ಲಿ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಇರೋದ್ರಿಂದ ಮಾರ್ಕೆಟ್ ವಿಲ್ ಗೋ ಶಾರ್ಟ್ ಸೈಡ್ ಅಂತ. ಯಾಕೆಂದ್ರೆ ತುಂಬ ಜನ ಶಾರ್ಟ್ಸ್ನ ಹೋಲ್ಡ್ ಮಾಡ್ಕೊಂಡು ಕೂಡ ಹೋಗಿರ್ತಾರೆ ಮಾರ್ಕೆಟಲ್ಲಿ. ಬಟ್ ನನಗೆ ಮೈಂಡ್ ಸೆಟ್ ಇದ್ದಿದ್ದು ಒಂದೇ, ಆ ಥರ ಟೆನ್ಷನ್ ಇದ್ದರೆ ಸ್ಟಿಲ್ ಇನ್ನೂ ಮೋದಿಯವರು ಏನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಎವ್ರಿಬಡಿ ವೆಯ್ಟಿಂಗ್ ಫಾರ್ ಬಿಗ್ ಪ್ಲೇಯರ್ಸ್ ಏನಿದ್ದಾರೆ ಅವ್ರು ವೆಯ್ಟಿಂಗ್ ಫಾರ್ ಮೋದಿ ಸ್ಟೇಟ್ಮೆಂಟ್. ಬಿಕಾಸ್ ದೀಸ್ ಕೈಂಡ್ ಆಫ್ ಇಶ್ಯೂಸಲ್ಲಿ ಯಾರೇ ಸಣ್ಣ ಪುಟ್ಟ ಮಂತ್ರಿ ಚೇಲ ಪಾಲ ಅವು ಇವು ಕೊಟ್ಟರೆ ಸ್ಟೇಟ್ಮೆಂಟ್ಗಳು, ಈಗ ಹೆಂಗೆ ಪಾಕಿಸ್ತಾನದವರು ಚೇಲಾಗಳು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಟ್ ಶಾಬಾಜ್ ಶರೀಫ್, ಆ ಥರ ಇಲ್ಲೂ ಕೂಡ ಅಷ್ಟೇ ಚೇಲಾಗಳೆಲ್ಲ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಪೀಪಲ್ ದೊಡ್ಡವ್ರು ಏನು ಮಾಡ್ತಿದ್ದಾರೆ, ವೆಯ್ಟಿಂಗ್ ಫಾರ್ ಮೋದಿ ಸ್ಟೇಟ್ಮೆಂಟ್. ಮೋದಿ ಅವರ ಸ್ಟೇಟ್ಮೆಂಟ್ ಏನು ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದು ಇವತ್ತು ಕೊಡ್ತಾರಾ, ನಾಳೆಗೆ ಕೊಡ್ತಾರೋ, ನಾಡಿದ್ದು ಕೊಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಅವರು ಆ ಸಸ್ಪೆನ್ಸ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಸಮಥಿಂಗ್ ಗೋಯಿಂಗ್ ಟು ಬಿ ಬಿಗ್, ಅದು ಎಲ್ರಿಗೂ ಗೊತ್ತಿದೆ. ಏನೋ ಒಂದು ಬಿಗ್ ಮಾಡೋಕ್ಕೆ ಪ್ಲಾನಿಂಗಲ್ಲಿದ್ದಾರೆ ಅಂತ. ಸೊ ಅದು ಯಾವತ್ತು ಬಿಗ್ ಪ್ಲಾನಿಂಗ್ ಮಾಡ್ತಾರೆ ಅವತ್ತು ಅಫ್ಕೋರ್ಸ್ ಐ ಆಮ್ ಶೋರ್ ಮಾರ್ಕೆಟ್ ವಿಲ್ ಗ್ಯಾಪ್ ಡೌನ್ ಓಪನ್, ವೆರಿ ಮಚ್ ಕ್ಲಿಯರ್. ಸೊ ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಓಪನ್ ಆಗೇ ಆಗುತ್ತೆ. ಇವತ್ತು ಮಾರ್ಕೆಟ್ ಇಲ್ಲಿ ಫ್ಲಾಟಿಶ್ ಓಪನ್ ಆದಾಗಲೇ ಗೊತ್ತಿತ್ತು ಮಾರ್ಕೆಟ್ ವಿಲ್ ಬಿ ಟ್ರಿಕ್ಕಿ, ವೆರಿ ಡಿಫಿಕಲ್ಟ್ ಟು ಟ್ರೇಡ್, ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೇಸ್ ಮೋಡ್, ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಕೆನಾ? ಸೊ ನಾನು ಸ್ಟೂಡೆಂಟ್ಸಿಗೆ ಕೂಡ ಗೈಡ್ ಮಾಡಿದ್ದೆ. ಫಸ್ಟ್ ಅದನ್ನು ರಿಪ್ಲೈ ಮೋಡ್ಗೆ ಹಾಕಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಲೆಟ್ಸ್ ಗೋ ವಿತ್ ನನ್ನ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಸೇಮೇ ನಿಮಗೂ ಕೂಡ ಅದನ್ನು ಗೈಡ್ ಮಾಡ್ತಾ ಹೋಗ್ತೀನಿ. ನಿಮಗೂ ಅದು ಅರ್ಥ ಆದರೆ ತುಂಬಾ ಇಂಪಾರ್ಟೆಂಟು. ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ನೀವೇ ಇಮ್ಯಾಜಿನ್ ಮಾಡಿ, ದೀಸ್ ಮೆನಿ ಲೈನ್ಸ್ ನಮಗೆ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಆ್ಯಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ವಾಸ್ ಇಟ್ ಈಸಿ ಡೇ ಟು ಟ್ರೇಡ್? ಸೊ ನಿಮಗೆ ಫ್ಲಾಟಿಶ್ ಓಪನ್ ಆದರೆ ಆದಷ್ಟು ಟ್ರೇಡ್ಸ್ನ ಅವಾಯ್ಡ್ ಮಾಡಿ. ಬಿಕಾಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಡೋಂಟ್ ಗೋ ಓವರ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ವೆಯ್ಟ್ ಆ್ಯಂಡ್ ಟ್ರೇಡ್ ಮಾಡಿ ಅಂತ. ಓಕೆನಾ? ಸೊ ಒನ್ ಥಿಂಗ್. ಸೆಕೆಂಡ್ ಹೇಳಿದೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ದಿಸ್ ವಿಲ್ ಬಿ ದ ವೆರಿ ಕ್ರೂಷಿಯಲ್ ಲೆವೆಲ್ ಮಾರ್ಕೆಟಲ್ಲಿ. ಸೊ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ ಮಾರ್ಕೆಟ್ ವಿಲ್ ಗೋ ವೆರಿ ಶಾರ್ಪ್ ಡೌನ್ ಸೈಡ್. ಅದೇ ಥರ ಗ್ಯಾಪ್ ಅಪ್ ಓಪನ್ ಆದರೆ ದಿಸ್ ಕುಲ್ ಬಿ ದ ವೆರಿ ಕ್ರೂಷಿಯಲ್ ಲೆವೆಲ್. ಮಾರ್ಕೆಟ್ ಬ್ರೇಕಪ್ ಆದರೆ ಲೈಕ್ ಗ್ಯಾಪ್ ಅಪ್ ಆದರೆ ಅದನ್ನು ಬ್ರೇಕ್ಔಟ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟ್ ವಿಲ್ ಗೋ ಬೈಯಿಂಗ್ ಸೈಡ್. ಎರಡೂ ಗೊತ್ತಿತ್ತು ಕ್ಲಿಯರ್ ಆಗಿ. ಆ್ಯಂಡ್ ಆಲ್ಸೋ ಹೇಳಿದೆ ಸ್ಟೂಡೆಂಟ್ಸಿಗೆ ನಾನು ಕ್ಲಿಯರಾಗಿ ಗೈಡ್ ಮಾಡಿರ್ತೀನಿ ಮಾರ್ಕೆಟ್ ಎಕ್ಸ್ಪ್ಯಾಂಡು ಸ್ಕ್ವೀಸು ಹೇಗಾಗುತ್ತೆ ಅಂತ. ಸೊ ವೆಯ್ಟ್ ಫಾರ್ ಸ್ಕ್ವೀಸ್ ಇನ್ ದ ಮಾರ್ಕೆಟ್ ಅಂತಲೂ ಕೂಡ ಹೇಳಿದೆ. ಓಕೆ, ಫಸ್ಟ್ ಕ್ಯಾಂಡಲು ನೋ ಟ್ರೇಡ್. ಸೆಕೆಂಡ್ ಕ್ಯಾಂಡಲ್ ದೆರ್ ಇಸ್ ನೋ ಬಿಲೀವ್ ಅಟ್ ಆಲ್ ಟು ಟ್ರೇಡ್. ಥರ್ಡ್ ಕ್ಯಾಂಡಲ್ ವೆಯ್ಟ್ ಫಾರ್ ಟು ಟ್ರೇಡ್. ಓಕೆನಾ? ಫೋರ್ತ್ ಕ್ಯಾಂಡಲ್ ಯಾವಾಗ ಮಾರ್ಕೆಟು ಇಲ್ಲಿ ನನಗೆ ಫೋರ್ತ್ ಕ್ಯಾಂಡಲ್ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಇಟ್ಸ್ ವೆರಿ ಮಚ್ ಕ್ಲಿಯರ್ ಮಾರ್ಕೆಟಲ್ಲಿ ನಮಗೆ ಒಂದು ಸೈಡು ಕಾಲ್ ಸೈಡ್ ಟ್ರೇಡ್ ಸಿಗುತ್ತೆ ಅಂತ. ಓಕೆನಾ? ಸೊ ಈ ಕ್ಯಾಂಡಲ್ ಫಾರ್ಮ್ ಆದಮೇಲೆ
ನಾನೇನು ಮಾಡಿದೆ, ಐ ಟುಕ್ ಅ ಟ್ರೇಡ್ ಬಿಕಾಸ್ ಐ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ವಿಲ್ ಬ್ರೇಕ್ ದಿಸ್ ಮೈ ಲೆವೆಲ್. ಸೊ ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಫಸ್ಟು ನೀವೇನು ನೋಡ್ತೀರಾ ಕಾಲ್ ಸೈಡ್ ಟ್ರೇಡು, ಅದನ್ನು ನಾನು ತೊಗೊಂಡೆ. ಓಕೆನಾ. ಸೊ ಅದನ್ನು ತೊಗೊಳ್ತಿದ್ದಂಗೆ ಮಾರ್ಕೆಟ್ ವೆರಿ ಶಾರ್ಪ್ ಸೆಲ್ಲಿಂಗ್ ಬಂತು, ಅನ್ಎಕ್ಸ್ಪೆಕ್ಟೆಡ್ ಸೆಲ್ಲಿಂಗ್ ಬಂತು. ಸೊ ಐ ಟುಕ್ ಅ ಲಾಸ್ ಆಫ್ ಆಲ್ಮೋಸ್ಟ್ 14-15 ಪಾಯಿಂಟ್ಸ್ ಲಾಸ್ ತೊಗೊಂಡೆ, ಎಕ್ಸಿಟ್ ಆಗಿದ್ದೀನಿ ಒಂದು. ಓಕೆನಾ. ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತು, ಮಾರ್ಕೆಟ್ ಟ್ರೈಂಗ್ ಟು ಹೋಲ್ಡ್ ಲೆವೆಲ್. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟ್ ಬ್ಯಾಕ್ ಟು ಸೇಮ್ ದಿಸ್ ಲೆವೆಲ್, ಏಕೆಂದರೆ ಸ್ಟೂಡೆಂಟ್ಸ್ಗೂ ಕೂಡ ಗೊತ್ತಿದೆ ಈ ಲೆವೆಲಿಗೆ ಬಂದರೆ ಐ ಕ್ಯಾನ್ ಕವರ್ ದಟ್ ಲಾಸ್, ವೆಯ್ಟ್ ಫಾರ್ ಇಟ್ ಅಂತ. ಓಕೆನಾ. ಸೊ ದೆನ್ ಏನು ಮಾಡಿದೆ, ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ. ಯಾವಾಗ ಮಾರ್ಕೆಟು ಈ ಲೆವೆಲ್ನ ರಿಮೂವ್ ಮಾಡ್ತು, ಇಲ್ಲಿ ಬಂದು ಹೋಲ್ಡ್ ಮಾಡಿ ರಿಮೂವ್ ಮಾಡ್ತು, ಅಲ್ಲಿ ನಾನು ಆ್ಯಕ್ಚುಲಾಗಿ ಒಂದು ಲೈಕ್ ಸೇಮ್ ಏನು ನೀವು ಸೆಕೆಂಡ್ ಕಾಲ್ ನೋಡ್ತೀರಾ, ಸೆಕೆಂಡ್ ಕಾಲ್ ತೊಗೊಂಡೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ಪ್ರಾಫಿಟ್ ಬುಕ್ ಮಾಡಬೇಕಿತ್ತು. ಐ ಎಕ್ಸ್ಪೆಕ್ಟೆಡ್ ಲೈಕ್ ಅದ್ರದ್ದು ಲಾಸ್ ಕೂಡ ಕವರ್ ಆಗಿ ನನಗೆ ಒಂದು 3-4 ಪಾಯಿಂಟ್ ಪ್ರಾಫಿಟ್ ತೋರಿಸ್ತಾ ಇತ್ತು ಮಾರ್ಕೆಟಲ್ಲಿ. ಐ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ವಿಲ್ ಗೋ ಸಮ್ ಮೋರ್ ಅಪ್ ಸೈಡ್, ಸೊ ಈಸಿಯಾಗಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ ಅಂತ. ಬಟ್ ಪ್ರೀಮಿಯಮ್ ಸಡನ್ನಾಗಿ ಬ್ರೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಸಡನ್ನಾಗಿ ಕೆಳಗಡೆಗೆ ಬ್ರೇಕ್ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾವಾಗ ಪ್ರೀಮಿಯಮ್ ಸಡನ್ ಬ್ರೇಕ್ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಐ ಜಸ್ಟ್ ಎಕ್ಸಿಟೆಡ್ ಮೈ ಟ್ರೇಡ್ and very much clear market going to be sideways because this is the huge seller zone ಇದೆ and people still war expectation ಇರೋದ್ರಿಂದ ಅವರು ಪೊಸಿಷನ್ ಸ್ಕ್ವೇರ್ ಆಫ್ ಮಾಡೋ ಚಾನ್ಸಸ್ ವೆರಿ ಲೋ ಇದೆ. ಸೊ ಲೆಟ್ಸ್ ಟ್ರೈ ಇಟ್ ಫಾರ್ ಪುಟ್ ಸೈಡ್ ಟ್ರೇಡ್ಸ್ನ ಟ್ರೇಡ್ ಮಾಡೋಣ ಅಂಟಿಲ್ ಅನ್ಲೆಸ್ ನನಗೆ ಈ ಲೆವೆಲ್ ತನಕ ಬರೋವರೆಗೂ ನೋ ಮೋರ್ ಕಾಲ್ ಟ್ರೇಡ್ಸ್ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಸೊ ಐ ಜಸ್ಟ್ ವೇಟೆಡ್ ಫಾರ್ ರಿಟ್ರೇಸ್ಮೆಂಟ್. ಮಾರ್ಕೆಟ್ ಇಲ್ಲೇ ನನಗೊಂದು ರಿಟ್ರೇಸ್ಮೆಂಟ್ ಕೊಡ್ತು. ಒಂದು ರಿಟ್ರೇಸ್ಮೆಂಟಲ್ಲಿ ಐ ಕ್ಯಾಪ್ಚರ್ 12-14 ಪಾಯಿಂಟ್ಸ್ ನೀವೇನು ನೋಡ್ತಾ ಇರಾ, ಅದು ಒಂದು ಟ್ರೇಡಲ್ಲಿ ನಾನು ಕ್ಯಾಪ್ಚರ್ ಮಾಡಿದೆ ರಿಟ್ರೇಸ್ಮೆಂಟಲ್ಲಿ. ಆ್ಯಂಡ್ ಸೆಕೆಂಡ್ ವೆಯ್ಟ್ ಮಾಡ್ತಿದ್ದೆ, ಗೊತ್ತಿಲ್ಲ ಮಾರ್ಕೆಟ್ ಬ್ರೇಕ್ಔಟ್ ಆರೋ ಆಗಲಿ ಇಲ್ಲ ರಿಜೆಕ್ಷನ್ ಯಾರು ತೊಗೊಳ್ಳಿ ಅಂತ. ಸೇಮೇ ಸೆಕೆಂಡ್ ಟ್ರೇಡು ನಾನು ಎಕ್ಸಾಕ್ಟ್ ಮಾರ್ಕೆಟು ಬ್ರೇಕ್ಔಟ್ ಮಾಡೋ ಪ್ಲೇಸ್ಗೆ ಹೋಗಿ ರಿಜೆಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಸೊ ಎಲ್ಲಿಂದ ರಿಜೆಕ್ಷನ್ ಆಗ್ತಿದೆ ದಟ್ಸ್ ಇಂಪಾರ್ಟೆಂಟ್. ಓಕೆನಾ. ಸೊ ಈ ಕ್ಯಾಂಡಲು ಇಲ್ಲಿಂದ ಬ್ರೇಕ್ಔಟ್ ಮಾಡಲಿಲ್ಲ, ರಿಜೆಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇಮಿಡಿಯೇಟಾಗಿ ನಾನು ಇಲ್ಲೇ ಎಂಟ್ರಿ ತೊಗೊಂಡೆ. ಸೊ ದಟ್ ಈಸ್ ಲೈಕ್ ಎ ಸ್ಮಾಲ್ ಕ್ವಾಂಟಿಟಿ ತೊಗೊಂಡಿನಿ ಬಿಕಾಸ್ ವಾಟ್ ಎವರ್ ಮೈ ಪ್ರಾಫಿಟ್ ಈಸ್ ಆಲ್ರೆಡಿ, ವಾಟ್ ಎವರ್ ಲಾಸ್ ಈಸ್ ದಟ್ ಈಸ್ ಕನ್ವರ್ಟೆಡ್ ಟು ಪ್ರಾಫಿಟ್. ಸೊ ನೌ ಐ ಹ್ಯಾವ್ ಟು ರಿಡ್ಯೂಸ್ ಮೈ ರಿಸ್ಕ್ ಬಿಕಾಸ್ ಓವರ್ ಟ್ರೇಡಿಂಗ್ ಆಗಬಾರ್ದು. ಸೊ ಅದಕ್ಕೆ ಅಲ್ಲಿಂದ ತೊಗೊಂಡೆ. ಇಲ್ಲಿಗೆ ಬ್ರಷಲ್ಲಿ ಆರಾಮ್ಸೆ ಐ ಕ್ಯಾಪ್ಚರ್ಡ್ 11-8 ಆಲ್ಮೋಸ್ಟ್ 11-12 ಪಾಯಿಂಟ್ಸ್ ಅದಾದ್ರೆ ಬಿಕಾಸ್ ಕ್ವಾಂಟಿಟಿ ಕಡಿಮೆ ಇಟ್ಕೊಂಡಿದ್ದೆ, ಕ್ಯಾಪ್ಚರ್ಡ್ ವೆರಿ ಈಸಿಲಿ. ಸೊ ಐ ಜಸ್ಟ್ ಡನ್ ಫಾರ್ ದ ಡೇ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ, ಮಾರ್ಕೆಟ್ ಇವತ್ತು ಟ್ರಿಕ್ಕಿ ಇದೆ. ಸೊ ನನಗೆ ಇಷ್ಟು ಡಿಫಿಕಲ್ಟಿ ಫೀಲ್ ಮಾಡ್ತೀನಿ ಅಂದಾಗ ಸ್ಟೂಡೆಂಟ್ಸ್ಗೂ ಕೂಡ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ಹೇಳಿದೆ ವೆಯ್ಟ್ ಫಾರ್ ಮಾರ್ಕೆಟ್ ಟು ಸ್ಕ್ವೀಸ್ ಅಂತ. ಸೊ ಇವತ್ತು ಮಾರ್ಕೆಟ್ ಸ್ಕ್ವೀಸ್ ಮಾಡಿದೆಯಾ? ನೋ, ಮಾರ್ಕೆಟ್ ಈಸ್ ನಾಟ್ ಅಟ್ ಆಲ್ ಸ್ಕ್ವೀಸಿಂಗ್ ಅಟ್ ಆಲ್ ಬಿಕಾಸ್ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಅಪ್ ಸೈಡ್ ಆ್ಯಂಡ್ ಡೌನ್ ಸೈಡ್ ಇದೆ. ಆ್ಯಂಡ್ ಮೋರ್ ಎವರ್ ಏನಕ್ಕೆ ಈ ಮೂಮೆಂಟ್ ಆಗ್ತಿದೆ ಅದನ್ನೇ ನಿಮಗೆ ಅರ್ಥ ಮಾಡ್ಕೋಬೇಕಾಗಿರೋದಿಲ್ಲಿ. ಪೀಪಲ್ ಎಕ್ಸ್ಪೆಕ್ಟಿಂಗ್ ಜಿಯೋ ಪೊಲಿಟಿಕಲ್ ಇಶ್ಯೂ, ಮಾರ್ಕೆಟ್ ವಿಲ್ ಗೋ ಅಪ್ ಡೌನ್ ಸೈಡ್ ಅಂತ. ಇಲ್ಲಿ ಡೌನ್ ಸೈಡ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದವ್ರದ್ದು ಸ್ಟಾಪ್ ಲಾಸ್ ಕತ್ತರಿಸಿದೆ ಮಾರ್ಕೆಟು. ಸೆಕೆಂಡು, ಇಲ್ಲಿಂದ ಲೈಕ್ ಎಲ್ಲರೂ ಮತ್ತೆ ಪುಟ್ ಸೈಡ್ ಹೋಗುತ್ತೆ ಅಂತ ಇಲ್ಲೆಲ್ಲ ಎಂಟ್ರಿ ಆದವ್ರನ್ನ ಸ್ಟಾಪ್ ಲಾಸ್ ಎತ್ತಾಕಿದೆ. ಸೊ ಸೆಕೆಂಡ್ ಲೆವೆಲಲ್ಲಿ ಇಲ್ಲೂ ಕೂಡ ಅಗೇನ್ ಮಾರ್ಕೆಟ್ ಡೌನ್ ಸೈಡ್ ಹೋಗುತ್ತೆ ಅಂತ ತೊಗೊಂಡವ್ರನ್ನು ಸ್ಟಾಪ್ ಲಾಸ್ ಎತ್ತಾಕಿದೆ. ದಿಸ್ ಪ್ಲೇಸಲ್ಲಿ ಏನಕ್ಕೆ ಸ್ಟಾಪ್ ಲಾಸ್ ತೆಗಿಯೋಕ್ಕಾಗ್ತಿಲ್ಲ ಮಾರ್ಕೆಟಲ್ಲಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಹೂ ಆರ್ ಆಲ್ ವೀಕೆಂಡ್ಸ್ ಲೈಕ್ ಸ್ಮಾಲ್ ಪ್ಲೇಯರ್ಸ್ ಅಂತ ಏನಿದ್ರು ಅವ್ರು ಎಲ್ಲ ಎಕ್ಸಿಟ್ ಆಗಿದ್ದಾರೆ. ಸೊ ಹೂ ಈಸ್ ಮೆಜಾರಿಟಿ ಕ್ವಾಂಟಿಟಿನ ಇಲ್ಲಿ ಯಾರು ಶಾರ್ಟ್ ಸೆಲ್ ಮಾಡಿದ್ದಾನೆ ಅವ್ನು ಇಲ್ಲಿಗೆ ಬರೋಷ್ಟಲ್ಲಿ ಮೆಜಾರಿಟಿ ಕ್ವಾಂಟಿಟಿನ ಬುಕ್ಕೇ ಮಾಡಿರ್ತಾನೆ ಬಿಕಾಸ್ ಒಂದೇ ಗಂಟೆಯಲ್ಲಿ ಮಾರ್ಕೆಟಲ್ಲಿ ತುಂಬ ಫಾಸ್ಟ್ ಶಾರ್ಟ್ ಸೆಲ್ಲಿಂಗ್ ಸಿಕ್ಕಿದೆ ಅವನಿಗೆ. ಸೊ ಅದಾದಮೇಲೆ ಅವ್ನು ಏನಕ್ಕೆ ಅಲ್ಲಿ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗ್ತಾನೆ ಅಲ್ವಾ. ಸೊ ದಿಸ್ ವಾಸ್ ದ ಥಿಂಗ್. ನಾನು ಅದೇ ರೀಸನ್ಗೆ ಮಾರ್ಕೆಟಲ್ಲಿ ಇವತ್ತು ಶಾರ್ಟ್ ಸೈಡು ಟ್ರೇಡ್ ಮಾಡಿದ್ದು. ಕಾನ್ಫಿಡೆನ್ಸ್ ಇರಲ್ಲ, ಕನ್ಫ್ಯೂಷನ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಇವತ್ತು. ಸೊ ನಾಳೆಗೆ ಆನೆಸ್ಟ್ಲಿ ಹೇಳ್ತೀನಿ, ಅಂದ್ಕೊಂಡಿರೋ ಪ್ರಕಾರ ಓಪನ್ ಆದರೆ ನಾಳೆ ತುಂಬಾ ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ. ಅದನ್ನು ಸ್ಟೂಡೆಂಟ್ಸ್ಗಳಿಗೆ ಎಂಡ್ ಆಫ್ ದ ಡೇ ಗೈಡ್ ಕೂಡ ಮಾಡ್ತೀನಿ ಅಂದ್ಕೊಂಡಿರೋ ಥರ ಓಪನ್ ಆದರೆ. ಸೊ ಅದನ್ನು ನಾನು ಡೈಲಿ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ ಅವ್ರಿಗೆ, ಎಲ್ಲಿ ಓಪನ್ ಆದರೆ ಏನೇನು ಥಿಂಗ್ಸ್ಗಳಾಗುತ್ತೆ ಅಂತ ಸೇಮೇ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾಳೆಗೆ. ಗೊತ್ತಿಲ್ಲ, ಇವತ್ತೇನಾದರೂ ಮೋದಿ ಅವ್ರದ್ದು ಏನಾದ್ರು ಸ್ಟೇಟ್ಮೆಂಟ್ ಬಂದರೆ ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಬೇರೆ ಥರದ್ದು ಏನಾದ್ರು ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಸೊ ಪೀಪಲ್ ಸ್ಟಿಲ್ ಕನ್ಫ್ಯೂಷನ್ಸಲ್ಲಿದ್ದಾರೆ ಇಂಡಿಯಾ ಜಿಯೋ ಪೊಲಿಟಿಕಲ್ ಇಶ್ಯೂಸಲ್ಲಿ ಏನು ಮಾಡ್ಬೋದು ಅಂತ, ಬಿಕಾಸ್ ಇಟ್ಸ್ ಅ ಹೈಡ್ ಆ್ಯಂಡ್ ಸೀಕ್ ಗೇಮ್ ಆಗಿದೆ ಇವಾಗ. ಸೊ ಯಾರು ಯಾವುದನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ. ಓಕೆನಾ. ಸೊ ಯಾರು ಬಿಟ್ಕೊಡೋಕೆ ರೆಡಿ ಇಲ್ಲ ಅಂದಾಗ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಟ್ರಿಕ್ಕಿ ಮಾರ್ಕೆಟ್ ಇದ್ದೇ ಇದೆ. ದಿಸ್ ವಾಸ್ ದ ಟ್ರಿಕ್ಕಿ ಮಾರ್ಕೆಟ್ ಡೇ. ಸೊ ಅಂಟಿಲ್ ಅನ್ಲೆಸ್ ಇವಾಗ ನಾವು ಮತ್ತೆ ಪ್ರಾಫಿಟ್ ಮಾಡಬೇಕು, ಮತ್ತೆ ಲಾಸ್ ಮಾಡ್ಕೋಬೇಕು, ಪ್ರಾಫಿಟ್ ಮಾಡಬೇಕು ಅಂತ ಹೊಟ್ಟರೆ ಲಾಸ್ ಆಗುತ್ತೆ. ಏಕೆಂದರೆ ಆಲ್ರೆಡಿ ನೀವೇನು ಹೇಳ್ತೀರಲ್ಲ, ದಿಸ್ ಈಸ್ ಕೈಂಡ್ ಆಫ್ ಎ ಡಬಲ್ ಟಾಪ್ ಅಲ್ವಾ. ಡಬಲ್ ಟಾಪ್ ಮಾಡಿದೆ ಮಾರ್ಕೆಟು. ಸೊ ಡಬಲ್ ಟಾಪ್ನ ಎತ್ತಾಕಿದರೆ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್.
ಸೊ ಡಬಲ್ ಟಾಪ್ನ ಏನಾದರೂ ಮಾರ್ಕೆಟ್ ತೆಗೆದ್ರೆ ಮಾರ್ಕೆಟು ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂವ್ನ ಕೊಡೋ ಚಾನ್ಸಸ್ ಇದೆ ಡಬಲ್ ಟಾಪ್ ತೆಗೆದ್ರೆ. ಸೊ ಡಬಲ್ ಟಾಪ್ ತೆಗಿಯುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಬುಲಿಶ್ ನೇಚರ್ ಇದೆ, ಓವರ್ ಆಲ್ ಸ್ಟ್ರಕ್ಚರ್ ಕೂಡ ಮಾರ್ಕೆಟಲ್ಲಿ ಬುಲಿಶ್ ಇದೆ. ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ, ಸ್ಟ್ರಕ್ಚರ್ ಮಾರ್ಕೆಟಲ್ಲಿ ತುಂಬಾ ಇಂಪಾರ್ಟೆಂಟು. ಮಾರ್ಕೆಟು ಬುಲಿಶ್ ಇದೆ ಬಿಕಾಸ್ ಮೊನ್ನೆ ನಾನು ಟ್ರೇಡ್ ಮಾಡ್ಬೇಕಾದ್ರೆ ಕ್ಲಿಯರಾಗಿ ಹೇಳಿದೆ, ದಿಸ್ ವಾಸ್ ದ ರಿಟ್ರೇಸ್ಮೆಂಟ್ ಝೋನ್ ಅಂತ. ಮಾರ್ಕೆಟ್ ಅದರಿಂದ ಮೇಲ್ಗಡೆ ಬಂದಾಗ ತುಂಬ ಜನ ಸೆಲ್ಲರ್ಸ್ಗಳು ಎಕ್ಸಿಟ್ ಕೂಡ ಆಗಿದ್ದಾರೆ ಬಿಕಾಸ್ ಮಾರ್ಕೆಟ್ ಟ್ರೈಯಿಂಗ್ ಟು ಹೋಲ್ಡ್ 24,000 ಲೆವೆಲ್. ಸೊ 24,000 ಲೆವೆಲ್ನ ವೆರಿ ಕ್ರೂಷಿಯಲ್ ಇತ್ತು. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಏನಾದರೂ ಬಿಲೋ 24,000 ಲೆವೆಲ್ ಓಪನ್ ಆದರೆ ವಿ ವಿಲ್ ಗೆಟ್ ವೆರಿ ಈಸಿ ಟ್ರೇಡ್ ಸಿಗುತ್ತೆ. ಸೊ ಈಸಿಯಾಗಿ ಪ್ರಾಫಿಟ್ ಮಾಡ್ಕೊಬೋದು ಇವತ್ತು ಅಂತ. ಯಾವಾಗ ಮಾರ್ಕೆಟ್ ಅಬೌಟ್ 24,000 ಓಪನ್ ಆಯಿತು, ಇಟ್ಸ್ ಅ ವೆರಿ ಮಚ್ ಕ್ಲಿಯರ್, ಇಟ್ಸ್ ಅ ವೆರಿ ಕನ್ಫ್ಯೂಷನ್ ಟ್ರೇಡ್ ಬಿಕಾಸ್ ಇಟ್ಸ್ ಅ ಹ್ಯೂಜ್ ರೇಂಜ್. ಮಾರ್ಕೆಟಲ್ಲಿ 500 ಪಾಯಿಂಟ್ ರೇಂಜಲ್ಲಿದೆ. ಸೊ 1 or 2 ಡೇಸು ಮಾರ್ಕೆಟ್ ಗೋಯಿಂಗ್ ಟು ಡೈಜೆಸ್ಟ್ ಫಸ್ಟ್. ಸೊ ಡೈಜೆಸ್ಟ್ ಆಗೋದು ತುಂಬಾ ಇಂಪಾರ್ಟೆಂಟು. ಲೆಟ್ ಮಾರ್ಕೆಟ್ ಡೈಜೆಸ್ಟ್ ಇಟ್ ಫಸ್ಟ್. ಮಾರ್ಕೆಟ್ ಡೈಜೆಸ್ಟ್ ಮಾಡಿದ್ಮೇಲೆ ಐ ಕ್ಯಾನ್ ಲುಕ್ ಫಾರ್ ಎ ಫ್ರೆಶ್ ಟ್ರೇಡ್ಸ್ ಆರ್ ಗುಡ್ ಟ್ರೇಡ್ಸ್ ಅಂತ ಥಿಂಕ್ ಮಾಡ್ತಿದ್ದೆ. ನಾನು ಆನೆಸ್ಟ್ಲಿ ಹೇಳ್ತೀನಿ, ನಾನು ಡೈಲಿ ಆಡೋ ಲೈಕ್ ಏನು ನಿಮಗೆ 1000 ಕ್ವಾಂಟಿಟೀಸ್ನ ನಾನು ಇಲ್ಲಿ ತೊಗೊಂಡಾಗ ಅಲ್ಲಿ ಇಟ್ಕೊಂಡಿದ್ರೆ ನೀವು ಬಿಲೀವ್ ಮಾಡಲ್ಲ, ಇಷ್ಟು ದೂರ ಬರೋ ಅಷ್ಟರಲ್ಲಿ ಮಾರ್ಕೆಟ್ 25 ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಯಿತು. ಸೊ ಯಾಕೆ 25 ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಯಿತು ಅನ್ನೋದು ಕ್ವಶನ್ ಮಾರ್ಕ್ ನಿಮಗೆ ಬರಬೇಕಾಗಿರೋದು. ಬಿಕಾಸ್ ಸೋ ಮೆನಿ ಪೀಪಲ್ಸ್ ಹೋಲ್ಡಿಂಗ್ ದ ಪೊಸಿಷನ್ಸ್ ಹಿಯರ್. ಸೊ ಅವ್ರುಗಳಿಗೆ ಎಲ್ಲರಿಗೂ ಒಂದು ಟ್ರ್ಯಾಪ್ ಮಾಡಬೇಕಿತ್ತು, ಮಾಡಿದೆ. ಇವಾಗ ಮತ್ತೆ ಏನು ಮಾಡುತ್ತೆ ಮಾರ್ಕೆಟ್? ಇವತ್ತು ಏನೂ ಮಾಡಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟಲ್ಲಿ ದೇರ್ ಇಸ್ ನೋ ನ್ಯೂಸ್ ಫ್ರಮ್ ಗೌರ್ಮೆಂಟ್, ದೆನ್ ಮಾರ್ಕೆಟ್ ವಿಲ್ ಟ್ರೈ ಟು ಹೋಲ್ಡ್ ದಿಸ್ ಲೆವೆಲ್. ಈ ಲೆವೆಲ್ನ ಹೋಲ್ಡ್ ಮಾಡಿ ಕ್ಲೋಸ್ ಮಾಡೋ ಚಾನ್ಸಸ್ ಹೆವಿ ಇದೆ. ಓಕೆನಾ? ಸೊ ದಟ್ ವಾಸ್ ಮೈ ಮೈಂಡ್ ಸೆಟ್ ನನಗೆ ರನ್ ಆಗ್ತಿರೋದು. ಸೊ ಈ ಲೆವೆಲ್ನ ಹೋಲ್ಡ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ. ಲೆಟ್ಸ್ ವೆಯ್ಟ್ ಅಂತ. ಓಕೆನಾ? ಸೊ ನಿಮಗೆ ಲಾಜಿಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ, ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಲೆಟ್ಸ್ ಸಿ ಇಟ್ ಆನ್ ಬ್ಯಾಂಕ್ ನಿಫ್ಟಿ. ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಲೈಕ್ ಓವರಾಲ್ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿ ಕೂಡ ಇದೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಮೊನ್ನೆ ಏನು ಸೆಲ್ ಮಾಡಿದ್ದವರು ದೇ ಆಲ್ರೆಡಿ ಎಕ್ಸಿಟೆಡ್. ದೇರ್ ಇಸ್ ನೋ ಸೆಲ್ಲರ್ಸ್ ಹಿಯರ್. ಓಕೆನಾ? ಸೊ ಮಾರ್ಕೆಟಲ್ಲಿ ಶಾರ್ಪ್ ಬೈಯಿಂಗ್ ಬರಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ಸು ಇವತ್ತು ಅಂಟಿಲ್ ಅನ್ಲೆಸ್ ದಿಸ್ ಈಸ್ ದ ಲೆವೆಲ್, ಇವತ್ತಿನ 0 ಲೆವೆಲ್ ಏನಿದೆಯಲ್ಲ ಇದನ್ನು ಬ್ರೇಕ್ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ. ಓಕೆನಾ? ಅದನ್ನು ಬ್ರೇಕ್ಔಟ್ ಮಾಡಲಿಲ್ಲ ಅಂದರೆ ನಿಮಗೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಅಪ್ಸೈಡ್ ಮೂವ್ ಆಗೋದಿಲ್ಲ. ಸೊ ನಾಳೆ ಒಂದು ಒಳ್ಳೆ ಟ್ರೇಡ್ ಸಿಗುತ್ತೆ. ಅದನ್ನು ಡೆಫಿನೆಟಾಗಿ ಸ್ಟೂಡೆಂಟ್ಸಿಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ ಏನು ಈ ವಿಡಿಯೋನ ವಾಚ್ ಮಾಡ್ತಿರ್ತೀರ, ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ಸಂಜೆ ಕಳಿಸೋ ವಿಡಿಯೋನ. ಸೊ ಡೆಫಿನೆಟಾಗಿ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆನಾ? ಐ ಬಿಲೀವ್ ಇಟ್ ಮಾರ್ಕೆಟ್ ಈ 1 and 0 ಪೊಸಿಷನ್ಸು ಆಟೋಮೆಟಿಕ್ ಚೇಂಜ್ ಆಗಿದೆ ಅಂದ್ಕೊಳ್ತೀನಿ. ಲೆಟ್ಸ್ ಸಿ, ನೋಡೋಣ ತಡ್ರಿ, ನಿಮಗೆ ಅದೊಂದು ಕ್ಲಾರಿಟಿ ಸಿಗುತ್ತೆ ಈಸಿಯಾಗಿ 1 and 0 ಚೇಂಜ್ ಆಯ್ತಾ ಇಲ್ವಾ ಅಂತ. ಎಸ್, ಕರೆಕ್ಟ್. ಸಿ, ಅದನ್ನೇ ನಾನು ನಿಮಗೆ ಹೇಳೋದು, ಆಟೋಮೆಟಿಕ್ಕಾಗಿ ರಿಟ್ರೇಸ್ಮೆಂಟ್ಗಳು ಅದೇ ತೋರಿಸುತ್ತೆ ಅಂತ ಹೇಳ್ತೀನಲ್ಲ. ದಿಸ್ ಈಸ್ ದ 1 ಲೆವೆಲ್ ಅಲ್ವಾ? ಸೊ ನೌ ದಿಸ್ ಈಸ್ ದ 0 ಲೆವೆಲ್. ಯಾವ ಥಿಂಗ್ಸ್ ಕ್ಯಾಂಡಲಲ್ಲಿ ಚೇಂಜ್ ಆಗುತ್ತೆ, ಲೆಟ್ಸ್ ವೆಯ್ಟ್ ಇಟ್. ಬಿಕಾಸ್ ಅದೇ ರೀಸನ್ಗೆ ನಾನು ಕಾಲ್ ಸೆಟ್ ಟ್ರೇಡ್ನ ಮಾಡಿದ್ದು, ಮಾರ್ಕೆಟಲ್ಲಿ ಡೈನಾಮಿಕ್ಸ್ ಚೇಂಜ್ ಆಯಿತು ಅಂತ. ಒನ್ ಎಸ್, ಇದೇ ರೀಸನ್ಗೆ ನಾನಿಲ್ಲಿ ಏನಕ್ಕೆ ಟ್ರೇಡ್ ಎತ್ಕೊಂಡೆ ಅಂದರೆ ಬಿಕಾಸ್ ಆಫ್ ಮೈ 1 ಬಿಕಮ್ 0 ಹಿಯರ್. ಸೊ 1 ಬಿಕಮ್ 0 ಆಗ್ತಿದ್ದಂಗೆ ಐ ಅಂಡರ್ಸ್ಟುಡ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಬಿ ಬುಲಿಶ್ ಸೈಡ್ ಅಂತ. ಸೊ ಅದೇ ರೀಸನ್ಗೆ ನಾನು ಎತ್ಕೊಂಡೆ. ಬಟ್ ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡಿದರೆ ನನಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಿರಲ್ಲ. ಅದು ಆರಾಮ್ಸೆ ಐ ಕ್ಯಾನ್ ಮೇಡ್ ಇಟ್ ಟು 20-25 ಪಾಯಿಂಟ್ಸ್ ಪ್ರಾಫಿಟೇ ಆಗಿರೋದು ಅದು. ಸೊ ನಾನು ಏನು ಮಾಡಿದೆ, ಸ್ವಲ್ಪ ಇಂಪೇಷೆಂಟ್ ಆದೆ ಅಂದ್ಕೊಳ್ತೀನಿ. ಇಂಪೇಷನ್ಸ್ ಅನ್ನೋದಕ್ಕಿಂತ ಮಾರ್ಕೆಟಲ್ಲಿ ಇನ್ನೊಂದು ಕ್ಯಾಂಡಲ್ ಬರ್ಬೋದು ಅಂತ ತೊಗೊಂಡಿದ್ದು. ದಟ್ ವಾಸ್ ಮೈ ಮಿಸ್ಟೇಕ್ ಟುಡೇ. ಓಕೆನಾ? ಅದು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಅದೇನು ಲಾಸ್ ಕೂಡ ಅಲ್ಲ, ಬಿಕಾಸ್ ಐ ಆಮ್ ನಾಟ್ ಟೇಕನ್ ಎನ್ ಹ್ಯೂಜ್ ಲಾಸ್. ಇಟ್ಸ್ ಅ ನಾರ್ಮಲ್ ರೆಗ್ಯುಲರ್ ಡೇ ಲಾಸ್. ಅದನ್ನು ಕವರ್ ಕೂಡ ಮಾಡಿ ಪ್ರಾಫಿಟ್ ಕೂಡ ಮಾಡಿದ್ದೀನಿ ಅಂದರೆ ಇಟ್ಸ್ ಲೈಕ್ ಅ ಗುಡ್ ಟು ಮೀ ಅಲ್ವಾ? ಸೊ ದಟ್ ಈಸ್ ವಾಟ್ ನಾಲೆಡ್ಜ್ ಈಸ್ ಅ ಪವರ್. ಸೊ 0 ಕನ್ವರ್ಟ್ ಆಗಿದೆ. ಸೊ 0ದಲ್ಲೇ ಮಾರ್ಕೆಟ್ ಸ್ಟಿಲ್ ರನ್ ಆಗ್ತಾ ಇದೆ. ಓಕೆನಾ? ಓಕೆ, ಕಲಿಯುವಂಥವ್ರು ನಿಮಗೆ ಯಾವಾಗ ಬೇಕಿದ್ರೂ ಜಾಯ್ನ್ ಆಗಿ ಕಲಿಬೋದು. ಸೊ ನಾನು ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ಅನೌನ್ಸ್ ಮಾಡ್ತೀನಿ. ಐ ಗೆಸ್ ನೆಕ್ಸ್ಟ್ ವೀಕಲ್ಲಂತೂ ಪ್ಲ್ಯಾನ್ ಮಾಡ್ತಿಲ್ಲ. ನೆಕ್ಸ್ಟ್ ವೀಕು May 1st ಹಾಲಿಡೇ ಕೂಡ ಇದೆ, ನೋಡೋಣ. ಅದಾದಮೇಲೆ ಐ ಗೆಸ್ ಇವತ್ತು ರಿಲಯನ್ಸು ಮತ್ತು ಇದರಲ್ಲಿ ರಿಲಯನ್ಸ್ ನ್ಯೂಸ್ ಇತ್ತು ಆ್ಯಕ್ಚುಲಿ ರಿಲಯನ್ಸಲ್ಲಿ. ಸೊ ರಿಲಯನ್ಸ್ ಈಸ್ ಬುಲಿಶ್ ಸೈಡಲ್ಲೇ ಇರಬೇಕು. ಎಸ್, ಕರೆಕ್ಟ್, ರಿಲಯನ್ಸ್ ಈಸ್ ಆನ್ ಬುಲಿಶ್ ಸೈಡ್. ಓಕೆನಾ? ಸೊ ರಿಲಯನ್ಸಲ್ಲಿ ವೆರಿ ಈಸಿ ಟ್ರೇಡ್ ಎಲ್ಲಿತ್ತು ಅಂತ ಹೇಳ್ತೀನಿ ಕೇಳಿ. ಸೊ ಲೆಟ್ಸ್ ಗೋ ವಿತ್ ಅನ್ ರಿಲಯನ್ಸು. ಓಕೆನಾ? ಸೊ ರಿಲಯನ್ಸಲ್ಲಿ ನಮಗೆ ಸಪೋರ್ಟ್ ಎಲ್ಲಿಂದ ತೊಗೊಂಡಿದ್ದಾರೆ ಇದು. ಸೊ ದಿಸ್ ವಾಸ್ ದ ಲಾಸ್ಟ್ ಸ್ವಿಂಗ್ ಇನ್ ದ ಮಾರ್ಕೆಟ್. ನಾನು ನಿನ್ನೆ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ವಾಟ್ ಈಸ್ ದಿಸ್ ರೇಂಜ್, ಹೌ ಇಟ್ ವಿಲ್ ವರ್ಕ್ಸ್ ವೆನ್ ಇಟ್ ಈಸ್ ಆನ್ ಗ್ಯಾಪ್ ಅಪ್ ಅಂತ. ಓಕೆನಾ? ವೆರಿ ಈಸಿಯಾಗಿ ಮಾರ್ಕೆಟು ಫಸ್ಟ್ ಕ್ಯಾಂಡಲ್ ಎಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ ನೋಡಿ. ದಿಸ್ ಈಸ್ ಹೌ ಮಾರ್ಕೆಟ್ ಬಿಹೇವ್ಸ್. ದ ಬ್ಯೂಟಿ ಆಫ್ ಮಾರ್ಕೆಟ್ ಇದೇನೆ. ಸೊ ಇದನ್ನು ನಾನು ಆ್ಯಕ್ಚುಲಿ ತುಂಬ ಅದನ್ನು ನೋಡಿರೋದ್ರಿಂದಲೇ ನಾನು ಇದನ್ನು ಸ್ಟೂಡೆಂಟ್ಸ್ಗಳಿಗೂ ಕೂಡ ಗೈಡ್ ಮಾಡ್ತೀನಿ. ವೆರಿ ಈಸಿ ಟ್ರೇಡ್ ಅಲ್ವಾ? ವೆರಿ ಸಾಲಿಡ್ ಟ್ರೇಡ್. ಇವೊಂದು ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದ್ರು ಕೂಡ ವೆರಿ ಸಾಲಿಡ್ ಟ್ರೇಡ್ ಆ್ಯಂಡ್ ವೆರಿ ಈಸಿ ಟ್ರೇಡ್. ಇಲ್ಲಿಂದ ತೊಗೊಂಡಿದ್ರು ಕೂಡ ವೆರಿ ಈಸಿ ಟ್ರೇಡ್. ಓಕೆನಾ? ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಮಾರ್ಕೆಟ್. ಲೆಟ್ಸ್ ಸಿ.
ನಿಫ್ಟಿನ ಶೇಕ್ ಮಾಡ್ತಿರೋದು ರಿಲಯನ್ಸ್ ಒಂದು. ಸೊ ರಿಲಯನ್ಸ್ ಬಿಟ್ಟರೆ ಮಾರ್ಕೆಟಲ್ಲಿ ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ಬ್ರೇಕ್ಔಟ್ ಲೆವೆಲ್. ಅನ್ಬಿಲಿಯಬಲ್ ಯಾರು ಇವತ್ತೇನು ಬಿಡಕ್ಕೆ ಕಾಣ್ತಿಲ್ಲ. ದೊಡ್ಡವರು ಮೇ ಬಿ ದೊಡ್ಡ ಮಟ್ಟಕ್ಕೆ ಮೇಲೆ ಕೆತ್ಕೊಂಡು ಹೋಗೋ ಪ್ಲಾನಿಂಗಲ್ಲಿ ಇದ್ದಾರೆ ಅಂದ್ಕೊಳ್ತೀನಿ. ಸೊ ಲೆಟ್ ಸಿ, ದಿಸ್ ಈಸ್ ಒನ್. ಇದು ಅದು ಬಿಟ್ಟರೆ ಐ ಗೆಸ್ HDFCಲಿ ಏನು ಇರಲಿಲ್ಲ ಅಂದ್ಕೊಳ್ತೀನಿ. HDFC ಕಂಪ್ಲೀಟ್ ಸೈಡ್ ವೇಸಲ್ಲಿದೆ. ಲೆಟ್ ಸೀಟ್ ಅನ್ನು ಒನ್ ಮೋರ್ ಹೆವಿ ವೇಟೇಜ್ ಸ್ಟಾಕ್ ICICI ಬ್ಯಾಂಕ್. ಓಕೆನಾ. ಸೊ ICICI ಬ್ಯಾಂಕಲ್ಲಿ ನಿಮಗೆ ನಮ್ಮ ಇಂಡಿಕೇಟ್ರ್ ಪ್ರಕಾರ ಇಲ್ಲಿ ನೀವು ಟ್ರೇಡ್ ಮಾಡ್ಬೋದಿತ್ತು. ಬಿಕಾಸ್ ತುಂಬ ಸ್ಟೂಡೆಂಟ್ಸ್ಗಳು ನೀವು ಲೈಕ್ ಇಂಡಿಕೇಟ್ರ್ ಪ್ರಕಾರ ಟ್ರೇಡ್ ಮಾಡ್ತಾ ಇರ್ತೀರ. ದಿಸ್ ಈಸ್ ದ ಝೀರೋ ಲೆವೆಲ್. ಸೊ ವಿ ನೀಡ್ ಟು ವೆಯ್ಟ್ ಫಾರ್ ಇಟ್. ರಿಟ್ರೇಸ್ಮೆಂಟ್ ಕೊಟ್ಟಿದೆಯಾ ಮಾರ್ಕೆಟು? ನೋ. ಸೆಕೆಂಡ್ ಕ್ಯಾಂಡಲ್ ಇಟ್ ಸೆಲ್ಫ್ ಬ್ರೇಕ್ಔಟ್. ಸೊ ಬ್ರೇಕ್ಔಟ್ ಆದಮೇಲೆ ಮಾರ್ಕೆಟಲ್ಲಿ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್, ಅಗೇನ್ ಬ್ರೇಕ್ಔಟ್. ಅನ್ಬಿಲಿಯಬಲ್ ಯಾರು. ಸೊ ಮಾರ್ಕೆಟು ಕಂಟಿನ್ಯೂಸ್ ಬುಲಿಶ್ ತೋರಿಸ್ತಾ ಇದೆ ICICI ಬ್ಯಾಂಕಲ್ಲಿ ಕೂಡ. ಸೊ ICICI ಬ್ಯಾಂಕ್ ವೆರಿ ಶಾರ್ಪ್ ಅಪ್ ಮೂವ್ ಬಂದಿದೆ. ನೀವು ಅಪ್ ಮೂವಲ್ಲೂ ಟ್ರೇಡ್ ಮಾಡಿದರೂ ಕೂಡ ಪ್ರಾಫಿಟ್ ವೆರಿ ಈಸಿಯಾಗಿ ಮಾಡ್ಬೋದು. ಸೊ ವೇರ್ ಇಟ್ ಟುಕ್ ಸಪೋರ್ಟ್. ಸೊ ICICI ಬ್ಯಾಂಕು ಸ್ಟಿಲ್ ಕಮಿಂಗ್ ಫಾರ್ ದಿ ಸಪೋರ್ಟ್ ಝೋನಿಗೆ ಬರ್ತಾ ಇದೆ ಮಾರ್ಕೆಟು. ಓಕೆನಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು ಲೈಕ್ ನೆಕ್ಸ್ಟ್ ಸದ್ಯಕ್ಕೆ ಈ ವೀಕಲ್ಲಿ ಬ್ಯಾಚ್ಗಳನ್ನ ಏನು ಪ್ಲ್ಯಾನ್ ಮಾಡ್ತಿಲ್ಲ ನಾನು. ಐ ವಿಲ್ ಅನೌನ್ಸ್ ಸೂನ್. ಓಕೆನಾ. ಓಕೆ, ಥ್ಯಾಂಕ್ ಯು ಆಲ್.